ಮಾಡ್ರಿ. ಇಂಥ ದೇವರ ಕಾರ್ಯಕ್ಕೆ ಎಲ್ಲರೂ ಸಹಾಯವನ್ನು ಮಾಡ್ರಿ. ಅನ್ನ ದಾಸೋಹ ಮಾಡ್ರಿ, ಸ್ವಾಮಿಗಳ ಸೇವೆ ಮಾಡ್ರಿ. ಇಲ್ಲಿ ಸಾಕಷ್ಟು ಮಾಲಾಧಾರಿಗಳಿದ್ದಾರೆ, ಅವ್ರಿಗೆ ಎಷ್ಟು ನಿಮ್ಮ ಕೈಲಿಂದ ಆಕತ್ ನಿಮ್ಮ ಭಕ್ತಿಯನ್ನು ತೋರಿಸ್ರಿ ಅವ್ರಿಗೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಂದ್ರ ಅವರು ಯಾವ ದೇವರಿಗೂ ಕಡಿಮೆ ಇಲ್ಲ, ದೇವರ ಸಮಾನವಾದ ರೂಪ ಅವ್ರು ಮೊದಲು ಏನಿದ್ರು ಅದು ಬೇರೆ. ಅವ್ರು ಒಂದು ಸಲ ಮಾಲೆ ಹಾಕಿದ್ರಂದ್ರ ಅವ್ರ ಒಂದು ದೇವರ ರೂಪ ಇದ್ದಂಗ. ಯಾಕೆ ಈ ಮಾತನ್ನು ಹೇಳ್ತನಪ್ಪ ಅಂದ್ರ, ಜಗತ್ತಿನಾಗ ಎಲ್ಲರನ್ನೂ ಕಾಡಿದವ್ ಯಾರಪ್ಪ ಅಂದ್ರ ಶನಿದೇವ್ರು. ಶನಿದೇವ್ರು ಏನ್ ಮಾಡ್ಯಾನಂದ್ರ ಯಾರನ್ನೂ ಬಿಟ್ಟಿಲ್ಲ, ಯಾವ ದೇವ್ರನ್ನೂ ಬಿಟ್ಟಿಲ್ಲ, ಮನುಷ್ಯರನ್ನೂ ಬಿಟ್ಟಿಲ್ಲ, ಎಲ್ಲರನ್ನೂ ಕಾಡ್ಯಾನ. ಹುಟ್ಟಿದ ಮನುಷ್ಯ ಒಮ್ಮೆ ಅವಂಗ 7.5 ಇರುದ 7 ವರ್ಷ ಶನಿ ಕಾಡೇ ಕಾಡ್ತಾನ. ಹುಟ್ಟಿದ ಮನುಷ್ಯ ಅಂದ್ಮ್ಯಾಗ ಶನಿ ಒಂದ್ ಟೈಮ್ ಬೆನ್ ಹತ್ತಾನ, ಬಿಡಂಗಿಲ್ಲ. ಯಾವ ಮನುಷ್ಯನ್ಗೂ ಬಿಡುದ ಇಲ್ಲ. ಅದ ನೀವು ಹುಟ್ಟಿದ್ರ ನಿಮಗೆ ಶನಿ ತಪ್ಪಿದ್ದಲ್ಲ. 7 ವರ್ಷ ಕಾಲ ಶನಿಯ ಪ್ರಭಾವ ನಿಮ್ಮ ಮ್ಯಾಗಿರ್ತದೆ. ಅವನು ಬಹಳಷ್ಟು ಕಷ್ಟ ಕೊಡ್ತಾನ, ಬಹಳಷ್ಟು ತೊಂದರೆ ಕೊಡ್ತಾನ ನಿಮ್ಮ ಜೀವನದಾಗ. ಆದ್ರ ಅಯ್ಯಪ್ಪ ಮಾಲಾಧಾರಿಗಳು ವಿಶೇಷವಾಗಿ ನೀವು ಕರಿ ಬಟ್ಟೆಯನ್ನು ಹಾಕೋತೀರಿ, ಯಾವುದೇ ಹಾಸಿಗೆ ಇಲ್ಲಾರ್ದ ಮಲ್ಕೋತೀರಿ, ತಣ್ಣೀರಿನಿಂದ ಸ್ನಾನ ಮಾಡ್ತೀರಿ, ಚಪ್ಪಲಿ ಇಲ್ಲಾರ್ದ ಸೇವೆ ಮಾಡ್ತೀರಿ, ಯಾವತ್ತು ಅಯ್ಯಪ್ಪನ ಭಕ್ತಿ ಜಪ ಮಾಡ್ತೀರಿ. ಇದಕ್ಕೆಲ್ಲ ಒಂದೊಂದು ಕಾರಣ ಅದಾವ. ಯಾಕೆ ಇದನ್ನ ಮಾಡ್ಬೇಕು? ಎಲ್ಲಾ ದೇವ್ರ ಭಕ್ತಿನ ಬೇರೆ, ಅಯ್ಯಪ್ಪ ಸ್ವಾಮಿ ಹಿಂಗ ಮಾಡ್ಬೇಕು, ಹಿಂಗ ವೃತ್ತ ಮಾಡ್ಬೇಕು, ಹಿಂಗ ಪಾಲಿಸ್ಬೇಕಂತ ಯಾಕೈತಪ್ಪ ಅಂದ್ರ, ಒಂದು ದಿವಸ ಅಯ್ಯಪ್ಪ ಸ್ವಾಮಿ ಶನಿದೇವ್ರ ಹೊತ್ತಲ್ಲಿ ಕೇಳ್ಕೊತಾರ, ನೀ ಯಾವುದೇ ಕಾರಣಕ್ಕೂ ನನ್ನ ಭಕ್ತರನ್ನ ಕಾಡಕ್ ಹೋಗ್ಬೇಡ ಅಂತ ಹೇಳ್ತಾನ. ಸಾಕ್ಷಾತ್ ಶಬರಿ ಮಲೆ ವಾಸ ಅಯ್ಯಪ್ಪ ಸ್ವಾಮಿ ಶನಿದೇವರಲ್ಲಿ ಕೇಳ್ಕೊತಾನ, ನೀನು ನನ್ನ ಭಕ್ತರನ್ನ ಕಾಡಬೇಡ, ಅವ್ರಿಗೆ ನಿನ್ನ ಪ್ರಭಾವನ ತೋರಿಸ್ಬೇಡ ಅಂತ ಹೇಳ್ತಾನ. ಅವಾಗ ಶನಿದೇವ್ರು ಹೇಳ್ತಾನು, ನಾ ಯಾರೂ ಬಿಡಂಗಿಲ್ಲ, ದೇವ್ರನ್ನ ಬಿಟ್ಟಿಲ್ಲ, ನೀನು ಭಕ್ತರನ್ನ ಹೆಂಗ್ ಬಿಡ್ಲಿ? ನಾ ಜಗತ್ನ್ಯಾಗ ಯಾರ್ಯಾರು ಹುಟ್ಟ್ಯಾರಲ್ಲ ಅವ್ರ ನಾ ಕಾಡವ, ಅದು ಬಿಟ್ಟದ್ದಲ್ಲ, ಅದು ನನ್ನ ಧರ್ಮ ಐತ ಅಂತ ಹೇಳ್ತಾನ. ನೀ ಜನರಿಗೆ ಸಂಕಷ್ಟ ಕೊಡೋದು, ಅವ್ರಿಗೆ ಕಷ್ಟ ಕೊಡೋದು ಎಂತ ಧರ್ಮ ನಿಂದತ್ತೇಳಿ ಅಯ್ಯಪ್ಪ ಸ್ವಾಮಿ ಕೇಳ್ತಾನ. ಅವಾಗ ಶನಿದೇವ್ರು ಹೇಳ್ತಾನ, ಅದು ನನಗೆ ದೇವರನ್ನ ಹೇಳಿ ಹೋಗ್ಯಾನ, ಹಿಂಗ ನೀ ಕಾಡಬೇಕು, ಯಾರ ಪಾಪ ಮಾಡಿರ್ತಾರಲ್ಲ ಅವ್ರ ಪಾಪದ ಕರ್ಮ ಫಲ ನೀ ಕೊಡಬೇಕು. ಯಾರು ಎಲ್ಲರೂ ಪಾಪ ಮಾಡಿರ್ತಾರೆ, ಅದರ ಕರ್ಮ ಫಲನ ಶನಿದೇವರ ಕಾಟ. ಅವಾಗ ಶನಿದೇವ್ರು ಹೇಳ್ತಾನು, ಯಮನು ಶಿಕ್ಷೆ ಕೊಡ್ತಾನಲ್ಲ ಅವಂದು ಅದು ಧರ್ಮ, ಹಂಗ ನಂದು ಇದು ಧರ್ಮ ಅಂತ ಹೇಳ್ತಾನ. ನಾನು ಶನಿದೇವ್ರು ಹೇಳ್ತಾನು, ನನ್ನ ಪ್ರಭಾವ ಸ್ಟಾರ್ಟ್ ಆತಂದ್ರ ಎಲ್ಲರ ಜೀವನದಾಗ ಎಂಥ ಪರಿಸ್ಥಿತಿ ತರ್ತಂದ್ರ, ಮನ್ಯಾಗ ಎಷ್ಟೇ ದೊಡ್ಡ ದೊಡ್ಡ ಶ್ರೀಮಂತ ಇದ್ರು, ಎಂತ ಬಲಿಷ್ಠ ಇದ್ರು, ಅಂತವನ ನೆಲದ ಮ್ಯಾಗ ಮನ್ಕೊಳಂಗ್ ಮಾಡ್ತಾನ ಅಂತ ಹೇಳಿ ನನ್ನ ಪ್ರಭಾವ ಬೀರಿನಂದ್ರ, ಎಂತ ಸುಖ ಜೀವನ ಇದ್ದವಂಗ ನೆಲದ ಮ್ಯಾಗ ಮಕ್ಕೊಳಂಗ್ ಮಾಡ್ತಾನ ಅಂತ ಹೇಳ್ತಾನ. ಅವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾನು, ನನ್ನ ಭಕ್ತರು ಕೂಡ ಆ 41 ದಿವಸಗಳ ಕಾಲ ವೃತ್ತದಲ್ಲಿ ನೆಲದ ಮ್ಯಾಗ ಮುಕ್ಕೋತಾರ ಅಂತ ಹೇಳ್ತಾನೆ ಅವಾಗ ಅಯ್ಯಪ್ಪ ಸ್ವಾಮಿ. ಅವಾಗ ಹೌದನ ಅಂತ ಕೇಳ್ತಾನೆ. ಆದ್ರ ನನ್ನ ಪ್ರಭಾವ ಹೆಂಗೈತಪ್ಪ ಅಂದ್ರ, ನಾ ಒಮ್ಮೆ ಕಾಡಾಕ್ ಕತ್ನಿ ಅಂದ್ರ ಎಲ್ಲ ಗಂಧ ಲೇಪಿತ ಪನ್ನೀರ ಸ್ನಾನ ಮಾಡೋರೆಲ್ಲ ತಣ್ಣೀರು ಸ್ನಾನ ಮಾಡ್ಬೇಕು, ಅಷ್ಟು ಕಷ್ಟ ಕೊಡ್ತನ, ಅಂತ ಪರಿಸ್ಥಿತಿ ತರ್ತನ ಜೀವನದಾಗ ಅಂತ ಹೇಳ್ತಾನ ಜನರಿಗೆ. ಅವಾಗ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿ ಹೇಳ್ತಾನು, ನನ್ನ ಭಕ್ತರು ಸೂರ್ಯ ಹುಟ್ಟೋಕ್ಕಿಂತ ಮೊದಲ ಎದ್ದ ಮನ್ಯಾಗ ಅವ್ರ 10 ಗಂಟೆಗೆ ಎದ್ದು 12 ಗಂಟೆಗೆ ಜಳಕ ಮಾಡೋರೆಲ್ಲ ಕೂಡ ನಸಕ್ನಾಗ ಎದ್ದು ಜಳಕ ಮಾಡಿ ನನ್ನ ಸೇವೆ ಮಾಡ್ತಾರ ಅಂತ ಹೇಳ್ತಾನ. ಅವಾಗ ಶನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದ, ನಾ ಕಾಡಾಕತ್ನಂದ್ರ ಕಾಲಾಗ ಚಪ್ಪಲ್ ಇರ್ಲಾರ್ದಂಗ ಓಡಾಡ್ತಾರು, ಗಾಳಿಗರ ಹಾಕಾರ ಗೊತ್ತದ ನಮ್ಮ ಭಾಷೆದಾಗ, ಗಾಳಿಗರ ಹಾಕಾರ ನಾನು ಪ್ರಭಾವ ಇರೋ ಟೈಮ್ದಾಗ ನಾ ಅಷ್ಟು ಕಾಡ್ತಾನೆ ಜನರನ್ನ, ಅದು ತಪ್ಪಿದ್ದಲ್ಲ ಜನರಿಗೆ ಅಂತ ಹೇಳ್ತಾನೆ. ಅವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾನು,